ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಎಷ್ಟು ದಿನ ಪೆಟ್ರೋಲ್, ಡೀಸೆಲ್, ಹಣ್ಣು, ತರಕಾರಿ, ಗೃಹೋಪಯೋಗಿ ವಸ್ತುಗಳ ಬೆಲೆಯನ್ನ ಗಗನಕ್ಕೇರಿಸಿದ್ದಾಯಿತು. ಈಗ ನೀರಿನ ಸರದಿ. ಬೆಂಗಳೂರಿನ ಜನರಿಗೆ ಬರೆ ಹಾಕೋದಕ್ಕೆ ಜಲಮಂಡಳಿ ಸಜ್ಜಾಗಿದೆ. ಜನಸಾಮಾನ್ಯರಿಗೆ ಜಲಮಂಡಳಿ ಬರೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆ. ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯರಿಗೆ ಸದ್ಯಕ್ಕೆ ಮುಕ್ತಿ ಸಿಗೋ ಲಕ್ಷಣಗಳಿಲ್ಲ. ಬಸ್ ಪ್ರಯಾಣ ದರ, ಟೋಲ್ ಶುಲ್ಕ ಏರಿಕೆ ಬೆನ್ನಲ್ಲೇ ಜಲಮಂಡಳಿ ಕೂಡ ಸಾರ್ವಜನಿಕರಿಗೆ ಶಾಕ್ ಕೊಡಲು ಸಜ್ಜಾಗಿದೆ. ನೀರಿನ ದರ ಹೆಚ್ಚಿಸಲು ನಿರ್ಧರಿಸಿದೆ. ಬಿಬಿಎಂಪಿ, ಬಿಡಬ್ಲ್ಯೂಎಸ್ಎಸ್ಬಿ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಜಂಟಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿದೆ. ಬೋರ್ವೆಲ್ ಮೇಲೆ ಅರ್ಧ ಬೆಂಗಳೂರು ಡಿಪೆಂಡ್ ಆಗಿದೆ. ಇವಾಗ ಬೋರ್ವೆಲ್ ನಾವು ತೋಡಿಸ್ಕೊಟ್ಟಿದ್ದೀವಿ. ಬಿಡಬ್ಲ್ಯೂಎಸ್ಎಸ್ಬಿ ಅವರ ಹತ್ರನೂ ಬೋರ್ವೆಲ್ ಇದೆ, 12,000 ಬೋರ್ವೆಲ್ಲು. ಇದು ಮೈಂಟೆನೆನ್ಸ್ದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅವ್ರನ್ನ ಕೇಳೋದು ನಮ್ಮಲ್ಲಿ ಅಮೌಂಟ್ ಇಲ್ಲ, ನಾವು ಮಾಡೋಕ್ಕಾಗಲ್ಲ, ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಅವ್ರು ಮಾಡಲಿ ಇಲ್ಲ ನಾವು ಮಾಡ್ತೀವಿ, ಬಿಬಿಎಂಪಿ ಮಾಡಲಿ ಇಲ್ಲ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಲಿ. ನಾವು ಹೇಳೋದು ಬಿಡಬ್ಲ್ಯೂಎಸ್ಎಸ್ಬಿ ಅವರೇ ಮಾಡಲಿ, ಅವ್ರದ್ದೇ ಇದು ಆಬ್ಲಿಗೇಟರಿ ಡ್ಯೂಟಿ, ನೀರು ಕೊಡೋದು ಅವ್ರದ್ದು. ಆದ್ದರಿಂದ ನಾವು ಅದಕ್ಕೆ ಖರ್ಚಾಗೋ ಹಣನ ನಾವು ಪಾಲಿಕೆಯಿಂದ ಬರ್ಸ್ಕೊಡ್ತೀವಿ, ನೀವೇ ಮೇಂಟೈನ್ ಮಾಡಿ ಅಂತ ಹೇಳಿದ್ದೀವಿ. ಇವಾಗ ಕಳೆದ 10 ವರ್ಷಗಳಿಂದ ನೀರಿನ ದರ ಏರಿಕೆ ಆಗಿರಲಿಲ್ಲ. 1,000 ರೂಪಾಯಿ ನೀರಿಗೆ ಜಲಮಂಡಳಿ ಕೇವಲ 6 ರೂಪಾಯಿ ಪಡಿತಾ ಇದೆ. ಹಾಗಾಗಿ ನೀರು ಪೂರೈಕೆ ಕಷ್ಟವಾಗಿರೋದ್ರಿಂದ ಸರ್ಕಾರ ದರ ಏರಿಕೆಗೆ ಸಮ್ಮತಿಸಿದೆ. ಕಳೆದ 10 ವರ್ಷಗಳಲ್ಲಿ 9 ಬಾರಿ ವಿದ್ಯುತ್ ಶಕ್ತಿ ದರಗಳು ಏರಿಕೆ ಆಗಿದೆ. ವಿದ್ಯುತ್ ಶಕ್ತಿ ದರ ಏರಿಕೆ ಆದಾಗೆ ನಮಗೆ ಅದರಿಂದ ಯಾವುದೇ ವಿನಾಯಿತಿ ಇಲ್ಲ. ನಾವು ಸಹ ರಿವೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಬರುವ ಕೆಲವು ದಿನಗಳಲ್ಲೇ ನಾವು ಈ ಅಟ್ಲೀಸ್ಟ್ ನಮ್ಮ ಏನು ವಾಟರ್ ರೇಟಿನ 10 ವರ್ಷದಿಂದ ರಿವೈಸ್ ಮಾಡಲಿಲ್ಲ ನಮ್ಮ ಬೆಂಗಳೂರು ಜಲಮಂಡಳಿ, ಅದನ್ನು ಸ್ವಲ್ಪ ಮಟ್ಟಿಗಾದರೂ ಏರಿಸಲಿಕ್ಕೆ ಮತ್ತು ನಮ್ಮ ಏನು ಪೇಮೆಂಟ್ಸ್ ಇದೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೆಂಗಳೂರಿಗರ ನೀರಿನ ದಾಹ ತೀರಿಸಲು ನಗರದಲ್ಲಿರುವ 12,000 ಬೋರ್ವೆಲ್ಗಳ ದುರಸ್ತಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲು ಸಹ ಚಿಂತನೆ ನಡೆದಿದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಪರಿಷ್ಕೃತ ದರದ ಬಗ್ಗೆ ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಪಾದಚಾರಿಗಳಿಗಾಗಿ ಸುರಂಗ ಮಾರ್ಗ ನಿರ್ಮಾಣ ಮಾಡಲಾಗಿದೆ. ಆದರೆ ಬಹುತೇಕ ಅಂಡರ್ ಪಾಸ್ಗಳು ದುರಸ್ತಿಗೆ ತಲುಪಿವೆ. ಈ ಬಗ್ಗೆ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಬೆಳಕು ಚೆಲ್ಲಿದೆ. ಈ ವರದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಅಂಡರ್ ಪಾಸ್ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ. 15 ವರ್ಷಗಳಾದ ಮೇಲೆ ಯೋಜನೆಗೆ ಮುಕ್ತಿ. ನಿರ್ವಹಣೆ ಇಲ್ಲದೆ ಸೊರಗಿದೆ ಸುರಂಗ ಮಾರ್ಗ. ಕೆಆರ್ ಮಾರ್ಕೆಟ್ ಬೆಂಗಳೂರಿನ ಹೃದಯ ಭಾಗ. ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಓಡಾಡ್ತಾರೆ. ಜನರಿಗಾಗಿಯೇ ನಿರ್ಮಿಸಿದ್ದ ಇಲ್ಲಿನ ಅಂಡರ್ ಪಾಸ್ ಮಾತ್ರ ದುಸ್ಥಿತಿಯನ್ನ ತಲುಪಿದೆ. ಮಳೆಗಾಲ ಬಂತು ಅಂದರೆ 3 ತಿಂಗಳು ಇದನ್ನ ಬಂದ್ ಮಾಡಲೇಬೇಕು. ಯಾಕೆ ಅಂದರೆ ಸುರಂಗ ಮಾರ್ಗದ ಒಳಗಿನಿಂದ ಮಳೆ ನೀರು ಹೊರಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ನೀರು ಇಲ್ಲೇ ತುಂಬಿಕೊಳ್ಳುತ್ತೆ. ಇನ್ನು ಸುರಂಗ ಮಾರ್ಗದ ಗೋಡೆಗಳೆಲ್ಲ ಆವಾಗಲೇ ಬಿರುಕು ಬಿಟ್ಟಿದ್ದಾವೆ. ಮಾರ್ಕೆಟ್ ಅಂಡರ್ಪಾಸ್ ಕಾಮಗಾರಿಯಲ್ಲಿನ ಲೋಪದೋಷಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯೋದಕ್ಕೆ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಮುಂದಾಗಿದೆ. 15 ವರ್ಷ ತೊಗೊಂಡಿದ್ದಾರೆ. ಕಾನ್ಸೆಪ್ಚುಲೈಸೇಷನ್ ಇಂದ ಹಿಡಿದು ಇನಾಗ್ರೇಷನ್ ಆಗೋ ತನಕ 15 ವರ್ಷ ತೊಗೊಂಡಿದೆ. ಕೇವಲ 6 ಕೋಟಿ ಪ್ರಾಜೆಕ್ಟು. 15 ವರ್ಷ ಅಲ್ಲಿ ಜನಗಳ ಪರಿಸ್ಥಿತಿ ಏನು? ನಗರದಲ್ಲಿ ಅತ್ಯಂತ ಜನನಿಬಿಡವಾದ ಸ್ಥಳ ಅದು. ಎಲ್ಲ ಏರಿಯಾಗಳಿಗೆ ಕನೆಕ್ಟ್ ಮಾಡುವಂಥ ಜಾಗ. ಸಾವಿರಾರು ಜನ ವರ್ತಕರು, ರೈತರು, ಜನ, ಶಾಲೆ ಮಕ್ಕಳು ಎಲ್ಲ ಓಡಾಡುವಂಥ ಸ್ಥಳ. ಅಲ್ಲಿ ಇವರು ಒಂದು ನೆಲನ ಅಗದು 15 ವರ್ಷಗಟ್ಟಲೆ ಇವರು ಬಿಟ್ಟಿದ್ದಾರೆ ಅಂದರೆ ಇವರು ಎಷ್ಟು ಜವಾಬ್ದಾರಿಯ ಕೆಲಸ ಮಾಡ್ತಿದ್ದಾರೆ ಅಂತ. ಅಂಡರ್ ಪಾಸ್ನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಸುರಂಗ ಮಾರ್ಗದಲ್ಲಿ ಶುಚಿತ್ವ ಮಂಗಮಾಯ. ನಗರದಲ್ಲಿರುವ ಬಹುತೇಕ ಪಾದಚಾರಿ ಸುರಂಗ ಮಾರ್ಗಗಳು ಅಧೋಗತಿಗೆ ತಲುಪಿವೆ. ಇಲ್ಲಿ ಪಾದಚಾರಿಗಳಿಗೆ, ಅದರಲ್ಲೂ ಹೆಚ್ಚಾಗಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲವೇ ಇಲ್ಲ. ಸ್ವಚ್ಛತೆ ಎನ್ನೋದು ಹೇಳ ಹೆಸರಿಲ್ಲದಂತೆ ಮಾಯವಾಗಿದೆ. ಪಾಲಿಕೆ ಸೆಕ್ಯೂರಿಟಿ ಕೊಟ್ರೆ ಒಳಿತು ಅಂತಾರೆ ಪಾದಚಾರಿಗಳು. ಅದಪ್ಪ ಮಳೆ ಬಂದರೆ ತುಂಬ್ಕೊಬಿಡ್ತೈತೆ. 2 ದಿವಸ 1 ದಿವಸ ಅದು ಕ್ಲೀನ್ ಮಾಡೋ ಗಂಟ ಅದು ಜನ ನಡೆಯೋಂಗಿಲ್ಲ, ಬಂದ್ ಮಾಡಿಬಿಡ್ತಾರೆ ಅಷ್ಟೇ. ಗೊತ್ತಿಲ್ಲ, ಅದು ಒಳಗಡೆಲ್ಲ ಏನೋ ಜಲ ಬರಬೇಕು, ಬಂದ್ರೇ ತುಂಬ್ಕೊಳ್ತೈತೆ. ಅಲ್ಲಿ ಮೋಟ್ರ್ ಹಾಕ್ತಾರೆ, ಅದು ಮೋಟ್ರ್ ಇಲ್ಲ ಅಂದರೆ ನೀರು ತುಂಬ್ಕೊಬಿಡ್ತೈತೆ. 1 ದಿನ, 1.5 ದಿನ, 2 ದಿನ ಹಾಕ್ಬಿಡ್ತಾರೆ. ಯಾರೂ ಹೋಗೋದಿಲ್ಲ.
ಬಂದ್ ಮಾಡಿಬಿಟ್ಟು ನೀರು ಕ್ಲೀನ್ ಮಾಡಿದ್ಮೇಲೆ ಜನ ಬಿಡ್ತಾರೆ. ಅಮ್ಮು. ಪಾದಚಾರಿ ಸುರಂಗ ಮಾರ್ಗಗಳಿಗಾಗಿಯೇ ಸರ್ಕಾರ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡುತ್ತೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಎಲ್ಲವೂ ವ್ಯರ್ಥವಾಗ್ತಾ ಇದೆ. ಬರೋಬ್ಬರಿ 15 ವರ್ಷವಾದರೂ ಕಾಮಗಾರಿ ಮುಗಿಸದ ಅಧಿಕಾರಿಗಳು ಪಾಲಿಕೆಯಿಂದ ಹೆಚ್ಚುವರಿಯಾಗಿ 60 ಲಕ್ಷ ಪಡೆದಿರೋದು ಕೂಡ ಬಯಲಾಗಿದೆ. ಹಾಗಾಗಿ ಇಂತಹ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮುನ್ನ ಸರ್ಕಾರ ಎಚ್ಚರ ವಹಿಸಲಿ ಅನ್ನೋದು ನಮ್ಮ ಬೆಂಗಳೂರು ಪ್ರತಿಷ್ಠಾನದ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವು ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.